ಗಣೇಶೋತ್ಸವದ ಹೃತ್ಪೂರ್ವಕ ಶುಭಾಶಯ. ಇದು ಶಾಂತಿನಿಕೇತನ ಯುವಕ ಸಂಘದ 45ನೇ ವರ್ಷದ ಗಣೇಶೋತ್ಸವದ ಹೃತ್ಪೂರ್ವಕ ಈ ಬಾರಿ ಗಣೇಶ ಪುರಾಣದ 6ನೇ ಸಂಪುಟದ 79ನೇ ಅಧ್ಯಾಯದಿಂದ ಆಯ್ದ ಮಯೂರೇಶನಿಂದ ಸಿಂಧು ದೈತ್ಯನ ಬಗ್ಗೆ ಎಂಬ ಕಥಾ ಸಾರಾಂಶವನ್ನು ಈ ಸುಂದರ ಮಂಟಪದಲ್ಲಿ ಅಳವಡಿಸಲಾಗಿದೆ. ಹಿಂದೆ ಗಂಡಕಿ ರಾಜ್ಯವನ್ನು ಧರ್ಮಿಷ್ಠನಾದ ರಾಜ ಚಕ್ರಪಾಣಿಯು ಆಳುತ್ತಿದ್ದ. ಶೌನಕ ಮುನಿಯ ಮಾರ್ಗದರ್ಶನದಂತೆ ಆತ ವಂಶೋದ್ಧಾರಕ ಪುತ್ರನಿಗಾಗಿ ಸೂರ್ಯದೇವನಿಂದ ಅನುಗ್ರಹಿತನಾಗುತ್ತಾನೆ. ರಾಣಿ ಉಗ್ರೆಯು ಗರ್ಭದ ತಾಪವನ್ನು ತಡೆಯಲಾರದೆ ಸಮುದ್ರ ತೀರದಲ್ಲಿ ಬಲವಂತವಾಗಿ ಸೂರ್ಯಾನುಗ್ರಹದಿಂದ ಪಡೆದ ಗರ್ಭವನ್ನು ತುರಿಯುತ್ತಾನೆ. ಅದರಿಂದ ಜನಿಸಿದ ಸಿಂಧು ಎಂಬ ದೈತ್ಯನು ಸೂರ್ಯದೇವನನ್ನು ಒಲಿಸಿ ಅಗಣಿತ ವರ ಪಡೆಯುತ್ತಾನೆ. ಲೋಕಕಂಟಕನಾದ ಸಿಂಧು ದೈತ್ಯನನ್ನು ಗಣಪತಿಯು ಮಯೂರೇಶನಾಗಿ ವಧಿಸುವ ಕಥಾ ಸಾರಾಂಶವನ್ನು ತಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದೇವೆ. ತಮ್ಮ ದರ್ಶನ ಮಾತ್ರದಿಂದಲೇ ಸಕಲ ಪಾಪಗಳು ತೊಳೆದು ಹೋಗುವವು ಮಹಾತ್ಮರೇ. ಮಹಾರಾಜ ಸಪತ್ನೀಕನಾಗಿ ನಿನ್ನ ಭಕ್ತಾದರದಿಂದ ದುಷ್ಟನಾಗಿರುವೆ. ಲೋಕರಕ್ಷಕನು ಸರ್ವದರ್ಶನೂ ಆದ ಆ ನಿನ್ನ ವದನ ತೇಜೋಹೀನವಾಗಿದೆ. ಹೇಳು, ನಿನ್ನ ದುಃಖಕ್ಕೆ ಕಾರಣವೇನು? ಆಚಾರ್ಯರೇ, ಸರ್ವವನ್ನು ಅರಿತಿರುವ ತಪಸ್ವಿಗಳು ತಾವು. ನಮ್ಮ ವಂಶವನ್ನು ಬೆಳಗುವ ವಂಶೋದ್ಧಾರಕರ ಕೊರತೆಯಿಂದ ನಮ್ಮ ಬಾಳೆ ದುಸ್ತರವಾಗಿದೆ. ರಾಜೇಂದ್ರ ಚಕ್ರಪಾಣಿಯೇ, ಚಿಂತಿಸದಿರು. ನಿನ್ನ ಶೋಕವನ್ನು ಶಮನಗೊಳಿಸದ ಹೊರತು ನನ್ನ ತಪಶಕ್ತಿ ಸಮಂಜಸವೆನಿಸಲಾರದು. ಇದು ನಿನಗೆ ಸೂರ್ಯೋಪಾಸನೆಯನ್ನು ಬೋಧಿಸುವೆ. ಏಕಾಗ್ರ ಚಿತ್ತದಿಂದ ಸೂರ್ಯದೇವನನ್ನು ವಿಗ್ರಹ ಮಾಡಿರಿ. ಪುತ್ರ ಪೌತ್ರಾದಿ ಸಕಲ ಸಮೃದ್ಧಿಯಿಂದ ಚಿರಕಾಲ ಮಾಡಿ. ತಥಾ ರಾಜದಂಪತಿಯರೇ, ಹೇಳಿ, ಜಾಗೃತರಾಗಿ. ನಿಮ್ಮ ಉಪಾಸನೆಯಿಂದ ಸಂತುಷ್ಟವಾಗಿರುವೆನು. ನಿಮ್ಮ ಅಂತರಾಳದ ಬಯಕೆ ಏನು ಹೇಳಿ. ಸಕಲ ಲೋಕವನ್ನು ಬೆಳಗುವ ಸೂರ್ಯದೇವನೇ ನಮ್ಮ ಅಲ್ಪ ಭಕ್ತಿಗೆ ಪ್ರಸನ್ನನಾದೆಯಾಗಿದೆ. ಸಕಲ ಸಂಪತ್ತನ್ನು ನೀಡಿರುವೆ. ಆದರೆ ನಮಗೆ ವಂಶೋದ್ಧಾರಕ ಇಲ್ಲವೆಂಬ ಕೊರತೆಯನ್ನು ನೀಗಿಸು ಜಗದೊಡೆಯ. ಧರ್ಮಿಷ್ಠರಾದ ಚಕ್ರಪಾಣಿ ಉಗ್ರೆ, ಇದು 3 ಲೋಕಗಳನ್ನೇ ಜಯಿಸಬಲ್ಲ ಸಾಮರ್ಥ್ಯವಿರುವ ಪುತ್ರನನ್ನೇ ನಿಮಗೆ ಕರುಣಿಸುವೆ. ತಥಾಸ್ತು. ಧನ್ಯನಾಗಿ ತಂದೆ, ಧನ್ಯನಾಗಿ.
ಒಡೆಯ, ಸೂರ್ಯಾನುಗ್ರಹದಿಂದ ಲಭಿಸಿದ ಈ ಗರ್ಭವು ಮಿತಿ ನೀಡಿದ ಯಾತನೆಯನ್ನು ನೀಡುತ್ತಿದೆ. ಇನ್ನು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಈ ಗರ್ಭವನ್ನು ಈ ಸಮುದ್ರ ತೀರದಲ್ಲೇ ಬಲವಂತವಾಗಿ ತೊರೆಯುವೆ. ಅಯ್ಯೋ, ತಾಪವನ್ನು ತಾಳಲಾರೆನು ಸ್ವಾಮಿ, ತಾಳಲಾರೆನು. ಮಹಾರಾಜ ಚಕ್ರಪಾಣಿಯೇ, ಮಹಾರಾಣಿ ಉಗ್ರೆಯೇ, ರವಿ ತೇಜನಂತಿರುವ ಇವನು ನಿಮ್ಮ ಮಗ, ಸ್ವೀಕರಿಸಿ. ಇವನು ತ್ರಿಭುವನವನ್ನೇ ಗೆಲ್ಲುವಂತವನಾಗುತ್ತಾನೆ. ಸಿಂಧು ಸಾಗರದಲ್ಲಿ ಜನಿಸಿದ ಇವನು ಸಿಂಧು ಎಂಬ ನಾಮದಿಂದ ಪ್ರಖ್ಯಾತನಾಗುತ್ತಾನೆ. ಸಮುದ್ರ ರಾಜ ಧನ್ಯರಾಗು. ಸಮುದ್ರ ರಾಜನೇ, ಧನ್ಯಳಾದೆ ತಂದೆ, ಧನ್ಯಳಾದೆ. ಪ್ರಣಾಮಗಳು ಮಿತ್ರವರೇಣ್ಯರೇ. ನಾನು ತಪಸ್ಸನ್ನಾಚರಿಸಲು ಅರಣ್ಯಕ್ಕೆ ತೆರಳುವೆನು. ಏಕಾಗ್ರ ತಪಸ್ಸಿನಿಂದ ಸೂರ್ಯನನ್ನು ಮೆಚ್ಚಿಸಿ ತ್ರಿಭುವನಗಳ ಅಧಿಪತ್ಯವನ್ನು ಪಡೆಯುವೆನು. ಆಶೀರ್ವದಿಸಿದಂತೆ. ಪುತ್ರ ಸಿಂಧು, ನನ್ನ ಮಗನು ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠೋತ್ತಮನಾಗಿ ಮಾಡಬೇಕು. ಹೋಗು ಪುತ್ರ, ನಿನಗೆ ಶುಭವಾಗಲಿ. ಪುತ್ರ, ನಿನ್ನಿಚ್ಛೆಯಂತೆ ಮೂರು ಲೋಕವು ನಿನ್ನ ವಶವಾಗುವು. ಇದು ನಾನು ನೀಡುವ ಈ ಅಮೃತ ಕಲಶವನ್ನು ಧರಿಸು. ಆದರೆ ಧರ್ಮ ಮಾರ್ಗವನ್ನು ತ್ಯಜಿಸಿದರೆ ಶಿವ ಪಾರ್ವತಿಯರ ಪುತ್ರ ವಿನಾಯಕನಿಂದ ಮುಕ್ತಿ ಹೊಂದುವೆ. ತಥಾಸ್ತು.